ಹಾಯ್ ಗಾಯ್ಸ್, ನಮಸ್ಕಾರ ಎಲ್ಲರಿಗೆ. ಗೈಸ್, ಅಮ್ಮನವ್ರ ಜಾತ್ರೆಯ ಡೇ 3ಗೆ ಸುಸ್ವಾಗತ ತಮ್ಮೆಲ್ರಿಗೂ. ಇಷ್ಟೊತ್ತು ಮಾಡಿದ್ದು ಹಬ್ಬ ಅಲ್ಲ, ಇನ್ಮೇಲಿರೋದು ರಿಯಲ್ ಹಬ್ಬ ಸ್ಟಾರ್ಟ್ ಆಗುತ್ತೆ. ಹಾಯ್ ಗೈಸ್, ಒಂದು ಊರಲ್ಲಿ ಹಬ್ಬ ಆಗಬೇಕಂದ್ರೆ ಮನೆಯಲ್ಲಿ ಹಿರಿಯರು, ಹೆಂಗಸರು, ಚಿಕ್ಕ ಮಕ್ಕಳು ಎಷ್ಟು ಮುಖ್ಯನೋ ಅದೇ ಥರ ಒಂದು ಊರಲ್ಲಿ ಯಾವುದೇ ಜಾತ್ರೆ ಆಗಿರಲಿ ಮತ್ತು ಆ ದೇವಸ್ಥಾನದಲ್ಲಿ ಒಂದು ಏನಾದರೂ ಪ್ರಸಾದ ಅಂತ ಮಾಡಿದಾಗ, ಅದರಲ್ಲೂ ನಾನ್ ವೆಜ್ನ ಪ್ರಸಾದ ಅಂತ ಮಾಡಿದಾಗ ಅದರಿಂದ ಎಷ್ಟು ಕೈಗಳು ಅಡಗಿರುತ್ತೆ ಅಂತ ನಾನು ನಿಮಗೆ ಇವತ್ತು ತೋರಿಸ್ತೀನಿ. ಬನ್ನಿ, ಟೈಮ್ ತೆಗಿ ಮಾಡು ಗೈಸ್. ಇನ್ನು 2 ಗಂಟೆ ಆದರೂ ಇನ್ನೂ ಕುರಿ ಕಡಿಯೋದಾಗಿಲ್ಲ ನೋಡ್ರಿ. ಇಲ್ಲಿ ಒಳಗಡೆ ಛತ್ರದಲ್ಲಿ ಎಲ್ಲ ಅಡುಗೆಗೆ ಕಾಯಿ, ಕೊಬ್ಬರಿ, ಆಮೇಲೆ ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲದನ್ನ ರೆಡಿ ಮಾಡಿ ಅಲ್ಲೇ ರುಬ್ತಿದ್ದಾರೆ ನೋಡ್ರಿ. ಅಲ್ಲೇ ರುಬ್ತಾ ಇದ್ದಾರೆ. ಅತಿ ಹೆಚ್ಚು ಸಂದೀಪ್ ಅವರು ಅತಿ ಹೆಚ್ಚು ಕೊಬ್ಬರಿಯನ್ನು ಬಿಡಿಸಿ ಇದಕ್ಕೆ ಹಾಕ್ಯಾರೆ. ಕೈಯೆಲ್ಲ ರಕ್ತ ಮಾಡ್ಕೊಂಡು ಭಾರಿ ಕೆಲಸ. ನಮ್ಮ ಸಂದೀಪ್ ಅವ್ರದ್ದು ಮಾತ್ರ ತುಂಬ ಅಂದರೆ ತುಂಬ ಕೆಲಸ. ಈಗ ಅಮ್ಮನ ಹಬ್ಬಕ್ಕೆ ಮಟನ್ ಊಟಕ್ಕೆ ಏನಾಯ್ತು, ಇವಂದೇ ಕೊಬ್ಬರಿದೆಲ್ಲ ಉಸ್ತುವಾರಿ. ಇವ್ರು ನೋಡ್ರಿ, ನಮ್ಮ ಅಣ್ಣರು ಮಕ್ಕಂಡಿದ್ರು ಸಂಪತ್ತು, ಈಗ ವಿಡಿಯೋ ಪ್ರತಿಸೋದಕ್ಕೆ ಇದ್ದಂಡ್ರಿ. ಅಂದ್ರೋಟಮ್ಮ ಸೇವಾ ಸಮಿತಿಯಿಂದ ಭವಿತ ಋತುದಲ್ಲಿ ಮಾಡೋಂಥ ಕಾರ್ಯಕ್ರಮ. ತಾಯಿಗೋಸ್ಕರ ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಎಲ್ಲರೂ ಅವ್ರವ್ರ ಭಕ್ತಿಗೆ ಪ್ರಯತ್ನ ಮೀರಿ ಕೆಲಸ ಮಾಡ್ತಿದ್ದಾರೆ ನೋಡ್ರಿ. ನಿದ್ದೆಗೆಟ್ಟು ಎಲ್ಲ ಅಡುಗೆ ಮಾಡ್ತಿದ್ದೀವಿ. 350 ಕಾಯಿ, 6 ಚೀಲ ನೀರುಳ್ಳಿ. ನಮ್ಮೂರಲ್ಲಿ ಮಾಡ್ದಂಗೆ ಎಲ್ಲೂ ಮಾಡಲ್ಲ. ಬೆಳಗ್ಗೆ ಕೆಂಡ ಇರುತ್ತೆ. ಬನ್ನಿ, ಎಲ್ಲ ಬೆಳಗ್ಗೆ ಊಟ ಮಾಡ್ಕೊಂಡು ಪ್ರಸಾದ ತಿನ್ಕೊಂಡು ಹೋಗ್ರಿ. ಎಲ್ಲರ ಮನೆಗೂ ಬಂದ್ಬಿಡ್ರಿ ಗೈಸ್. ಈ ನೈಟು ಶಾಮಿಯಾನ ಎಲ್ಲ ಹೊಡೆದಿರೋದು ನಮ್ಮ ಹುಡುಗನೇ ದರ್ಶು ಅಂತ ಹೇಳಿ. ಯಾವ್ದಾದ್ರು ಆರ್ಡ್ರ್ ಇದೆ ಹೇಳಿ, ಕೆಳಗಡೆ ನಂಬರ್ ಹಾಕಿರ್ತೀನಿ. ಇವನು ಅವ್ರ ತಮ್ಮ ದೀಕ್ಷು ಅಂತ. ಮುಖ ಕಾಣಿಸ್ತಿಲ್ಲ ಕಣೋ ಗೈಸ್. ಆಲ್ರೆಡಿ ಬೆಳಗ್ಗೆನೆ ಅಲ್ಲೇ ಒಲೆ ಹುಚ್ಚಿದ್ದಾರೆ, ಅಲ್ಲೇ ಅಡುಗೆ ಆಗ್ತಾ ಇದೆ. ಎಷ್ಟು ಜನ ಅಲ್ಲಿ ಕೆಲಸ ಮಾಡ್ತಿದ್ದಾರೆ ನೋಡಿ, ತುಂಬ ಜನ ಕೆಲಸ ಮಾಡ್ತಿದ್ದಾರೆ. ಗೈಸ್, ನಮ್ಮ ಹುಡುಗ ಕಾಣಿಸ್ತಾನೆ ಇಲ್ಲ. ಹತ್ರ ಹೋಗ್ತೀನಿ ಬರೀ. ಹಾಯ್ ಗಾಯ್ಸ್. ಏನೋ ಅದು ಕೈ ಸ್ಪೆಷಲ್ಲ, ಯಾರಿಗೂ ಹೇಳ್ಬೇಡ, ಹೇಳಂಗಿಲ್ಲ ಅದೆಲ್ಲ. ದೇಹನ ದಂಡಿಸಿ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಿದ್ದಾರೆ. ನೋಡಿದ್ರಲ್ಲ ಗಾಯ್ಸ್, ಇಷ್ಟು ಜನದ ಕೈಗಳು ಸೇರಿದರೆ ಮಾತ್ರ ಈ ಥರ ದೇವಸ್ಥಾನದಲ್ಲಿ, ಅದು ಮಿನಿಮಮ್ ಒಂದು 50 ಮರಿಗಳನ್ನ ಕಡ್ದು ಪ್ರಸಾದನ ಮಾಡೋಕ್ಕಾಗೋದು ಇಷ್ಟು ಜನ ಸೇರಿದರೆ ಮಾತ್ರ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಬೆಳಗ್ಗೆ ಕೆಂಡಾರ್ಚನೆ ಟೈಮಲ್ಲಿ ಸಿಗ್ತೀನಿ. ಬಾಯ್.